ನಾವಿವಾಗ ಹೌಸ್ ಬೋಟಿಗೆ ಬಂದಿದ್ದೀವಿ. ಇದು ನಮ್ಮದು ಲಾಸ್ಟ್ ಡೇ. ನೋಡ್ಬೋದು ದಾಲ್ ಲೇಕ್ ಇದೆ ಹಿಂದ್ಗಡೆ. ದಾಲ್ ಲೇಕಲ್ಲಿ ಹೌಸ್ ಬೋಟ್ಸ್ಗಳಿದ್ದಾವೆ ಲೈನಾಗಿ. ಇಲ್ಲೊಂದು ನೋಡು, ಇಲ್ಲೊಂದು ಇದೆ, ನಮ್ಮದೊಂದು, ಇದೊಂದು. ಆಮೇಲೆ ಈ ಕಡೆ ನೋಡ್ಬೋದು ಲೈನಿಗಿದೆ. ಸೊ ನಮಗೆ ಯಾವುದೋ ಅನಾರ್ಕಲಿ ಅಂತ ಹೇಳಿದರು ಸ್ಟಾರ್ಟಿಂಗಲ್ಲಿ. ಇವಾಗ ಯಾವುದೋ ಬೇರೆ ಕೊಟ್ಟಿದ್ದಾರೆ. ಕೇಳಿದರೆ ಇದೊಂದು ಬ್ರ್ಯಾಂಚು ಅಂತಾರೆ. ಬಟ್ ಯೂಟ್ಯೂಬಲ್ಲಿ ತೋರಿಸೋ ಅನಾರ್ಕಲಿ ಇದೆ ಬೇರೆ, ಇಲ್ಲೇ ಬೇರೆ ಇದೆ. ಬನ್ನಿ ನಿಮಗೆ ಹೌಸ್ ಬೋಟು ಟೂರ್ ಮಾಡಿಸ್ತೀನಿ. ಇಲ್ಲಿ ಎದುರುಗಡೆ ಕಾಣ್ತಿರೋದು ದಾಲ್ ಲೇಕು, ಮೇಲ್ಗಡೆ ಇರೋದು ಶಂಕರಾಚಾರ್ಯ ಮಠ. ನೋಡ್ಬೋದು ಶಂಕರಾಚಾರ್ಯ ಟೆಂಪಲ್ ಅದು. ನಮ್ಮ ಹೌಸ್ ಬೋಟ್ ಬಂದು ಇದು ಇಲ್ಲಿದೆ. ಇದು ಇನ್ನೊಂದು ಹೌಸ್ ಬೋಟ್ ಎದುರುಗಡೆನೆ. ಇದು ಯಾಕೋ ಚೆನ್ನಾಗಿ ಅನ್ನಿಸ್ತಾ ಇದೆ ನಮ್ಮದು ಕಂಪೇರ್ ಮಾಡಿದರೆ. ಹೊರಗಡೆಯಿಂದ ಒಳಗಡೆ ಹೆಂಗಿದೆನೋ ಗೊತ್ತಿಲ್ಲ. ಆ್ಯಂಡ್ ಪ್ರತಿಯೊಂದು ಹೌಸ್ ಬೋಟಿಗೂ ಅವರು ಹಗ್ಗ ಹಾಕಿ ಕಟ್ಟಿದ್ದಾರೆ. ಅದು ಆ್ಯಕ್ಚುಲಿ ರಿಯಲ್ ಬೋಟು, ಬಟ್ ಅದನ್ನು ಹಗ್ಗ ಹಾಕಿ ಕಟ್ಬಿಟ್ಟಿರ್ತಾರೆ. ಸೊ ಯಾವಾಗಾದ್ರೂ ರೀಲೊಕೇಟ್ ಮಾಡಬೇಕು ಅಂತಂದರೆ ಅದನ್ನು ಇನ್ನೊಂದು ಮೋಟ್ರ್ ಬೋಟಿಗೆ ಕಟ್ಕೊಂಡು ಎಳ್ಕೊಂಡು ಹೋಗ್ತಾರಂತೆ. ಆ ಥರ ಇದೆ. ಬನ್ನಿ ಒಳಗಡೆ ಹೋಗೋಣ, ಹೌಸ್ ಬೋಟ್ ಹೆಂಗಿದೆ ಅಂತ. ಇದು ಹೊರಗಡೆ ಒಂಥರ ಸಿಟೌಟ್ ಥರ, ನೀವು ಕೂತ್ಕೊಂಡು ಒಳ್ಳೆ ವ್ಯೂ ಸಿಗುತ್ತೆ ದಾಲ್ ಲೇಕ್ದು. ಸೊ ನೋಡ್ಕೊತ ಕೂತ್ಕೋಬೋದು. ಆಮೇಲೆ ಚಪ್ಪಲಿ ಎಲ್ಲ ಹೊರಗಡೆನೇ ಬಿಡಬೇಕು, ಯಾರೂ ಚಪ್ಪಲಿ ಒಳಗೆ ಹಾಕ್ಕೊಂಡು ಹೋಗಂಗಿಲ್ಲ. ರೂಮಲ್ಲಿ ಅವ್ರದ್ದೇ ಒಂದು ಚಪ್ಪಲಿ ಇರುತ್ತೆ, ಅದನ್ನು ಹಾಕ್ಕೊಂಡು ಅಡ್ಡಾಡಬೇಕು. ಇದು ಒಂಥರ ರಿಸೆಪ್ಷನ್ ಇದ್ದಂಗೆ. ಇಲ್ಲೆಲ್ಲ ಸೋಫಾ, ಸಿಟೌಟ್ ಥರ ಇಟ್ಟಿದ್ದಾರೆ. ಇಲ್ಲಿ ಟಿ ವಿ ಇದೆ, ಅದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೋ ಗೊತ್ತಿಲ್ಲ. ಎಲ್ಲ ಒಂಥರ ಆ್ಯಂಟಿಕ್ ಥರನೇ ಇದೆ. ಬಟ್ ಈ ಹೌಸ್ ಬೋಟ್ದು ಒಂದೇನು ಅಂತಂದರೆ ಇಲ್ಲಿ ನೋಡ್ದಂಗೆಲ್ಲ ಫೇಡ್ ಆಗೋಗಿದೆ. ಅಷ್ಟು ಮೇಂಟೈನ್ ಮಾಡಿಲ್ಲ ಅನಿಸುತ್ತೆ. ಹಾಗೆ ಒಳಗಡೆ ಬಂದರೆ ಇದು ಡೈನಿಂಗ್ ಹಾಲು. ಫೋನ್ಗಳೆಲ್ಲ ನೋಡ್ಬೋದು, ಧೂಳಾಗಿ ಹೋಗಿದೆ. ಸೊ ಹಾಗೆ ಒಳಗಡೆ ಬಂದರೆ ನಿಮಗೆ ರೂಮ್ಸ್ ಇದಾವೆ. ಇಲ್ಲಿ 4 ರೂಮ್ ಇದೆ. ಒಂದೊಂದು ಹೌಸ್ ಬೋಟಲ್ಲೂ 4 ರೂಮ್ಸ್ ಇರುತ್ತೆ. ಸೊ ಇದು ಮೊದಲನೇ ರೂಮು. ಇದು 2ನೇ ರೂಮು. ಇದು 3ನೇ ರೂಮು. ಹಾಗೆ ಅಲ್ಲಿ ಲಾಸ್ಟ್ ಕಾಣೋದು 4ನೇ ರೂಮು. ಹಾಗೆ ರೂಮ್ ಒಳಗೆ ಬಂದರೆ ನಿಮಗೆ ಸೋಫಾ ಇದೆ, ಇಲ್ಲಿ ಒಂದು ಟೇಬಲ್ ಇದೆ, 2 ಮಂಚ ಇದೆ. ಒಂದು ಸಿಂಗಲ್ ಮಂಚ, ಇನ್ನೊಂದು ಡಬಲ್ ಮಂಚ. ಎಲ್ಲ ಒಂಥರ ಆ್ಯಂಟಿಕ್ ಥರನೇ ಇದೆ ನೋಡೋಕ್ಕೆ. ಕಂಪ್ಲೀಟ್ಲಿ ಮೇಡ್ ಆಫ್ ವುಡನ್. ಆಮೇಲೆ ಇಲ್ಲಿ ರೂಮ್ ಹೀಟ್ರ್ ಇದೆ. ಈ ವೈರ್ ಏನು ಕಾಣ್ತಾ ಇದೆಯಲ್ಲ ವೈಟ್ ಕಲರು,
ಸೊ ಅದು ಹೀಟರು, ಅದು ಬೆಡ್ಡಲ್ಲಿರುತ್ತೆ. ಸೊ ಅದನ್ನು ಕನೆಕ್ಟ್ ಮಾಡಿದರೆ ಬೆಡ್ ಫುಲ್ಲು ಹೀಟ್ ಆಗುತ್ತೆ. ಇದು ಡ್ರೆಸ್ಸಿಂಗ್ ರೂಮು. ಇದು ಬಾತ್ರೂಮು. ಸೊ ಬಾತ್ರೂಮಲ್ಲಿ ಬಾತ್ ಟಬ್ ಇದೆ, ಹ್ಯಾಂಡ್ ವಾಶ್ ಇದೆ, ಕಮೋಡ್ ಇದೆ. ಹಾಟ್ ವಾಟ್ರ್ ಬರುತ್ತೆ ಅಂತಾರೆ, ಡೇ ಟೈಮಲ್ಲಿ ಬರಲ್ವಂತೆ. ಐ ಮೀನ್ ನೈಟ್ ಟೈಮಲ್ಲಿ ಬರಲ್ಲ, ಡೇ ಟೈಮಲ್ಲಿ ಬೆಳಗ್ಗೆ ಹಾಟ್ ವಾಟ್ರ್ ಬರುತ್ತಂತೆ. ಓವರಾಲ್ ಈ ಹೌಸ್ ಬೋಟ್ ಬಗ್ಗೆ ಹೇಳಬೇಕು ಅಂತಂದರೆ ವ್ಯೂ ಸೂಪರಾಗಿದೆ. ಐ ಮೀನ್ ನೀವು ಹೊರಗಡೆ ಈಗ ನೋಡ್ತಿದ್ದೀರಲ್ಲ ನನ್ನ ಹಿಂದೆ, ಈ ಹೊರಗಡೆ ಬೆಂಚ್ ಹಾಕಿದ್ದಾರೆ ಇಲ್ಲಿ. ಈ ಥರ ಈಗ ಬಂದು ಕೂತ್ಕೊಂಡ್ರೆ ಆರಾಮಾಗಿ ಒಂದು ಒಳ್ಳೆ ಗಾಳಿ, ತಣ್ಣಗೆ ಗಾಳಿ ಇದೆ, ಒಳ್ಳೆ ವ್ಯೂ ಇದೆ, ಲೇಕ್ ಇದೆ. ಸೊ ಒಳ್ಳೆ ವ್ಯೂಗೇನೂ ಮೋಸ ಇಲ್ಲ. ಬಟ್ ಏನಂತಂದರೆ ರೂಮ್ಸು 4 ರೂಮ್ಸ್ ಇದೆ. ತುಂಬ ಹಿಂದೆ ಹೋಗ್ಬಿಟ್ರೆ ನಿಮ್ಗೆ ರೂಮಿಂದ ಏನೂ ವ್ಯೂ ಸಿಗೋಲ್ಲ. ಹೌಸ್ ಬೋಟ್ ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಒಳ್ಳೆ ವ್ಯೂ ಸಿಗುತ್ತೆ ರೂಮಿಂದ, ಆ ಥರ ಎಲ್ಲ ಇರುತ್ತೆ. ಸೊ ಆ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಬಿಟ್ಬಿಡ್ಬೇಕು, ಏನೂ ವ್ಯೂ ಸಿಗೋಲ್ಲ. ಮೇ ಬಿ ಪ್ರಾಬಬ್ಲಿ ಫಸ್ಟ್ ರೂಮ್ ಏನಿರುತ್ತಲ್ಲ ಅವರಿಗೆ ಒಂದು ಸ್ವಲ್ಪ ವ್ಯೂ ಸಿಗ್ಬೋದು, ಬಟ್ ಮಿಕ್ಕಿದ ರೂಮ್ಸ್ ಯಾವುದಕ್ಕೂ ವ್ಯೂ ಸಿಗೋಲ್ಲ. ಸೊ ಅದೊಂದು ನೆನಪಿರಲಿ. ಅದು ಬಿಟ್ಟರೆ ನೀವು ಅದೇ ಹೌಸ್ ಬೋಟ್ಸು ಕೆಲವೊಂದು ಚೆನ್ನಾಗಿದೆ. ನಾನು ಬೇರೆಯವ್ರ ಹತ್ರ ಕೇಳ್ದಂಗೆ ಅದೇ ಅದು ನಿಮ್ಗೆ ಫೋಟೋಸ್ ಕಳ್ಸೋಬೇಕಾದ್ರೆ ಎಲ್ಲ ಚೆನ್ನಾಗೇ ಅನಿಸುತ್ತೆ. ಈಗ ಇವನ್ ನಾನು ಮಾಡಿರೋ ವಿಡಿಯೋನು ನಿಮ್ಗೆ ನೋಡಿದ್ರೆ ಚೆನ್ನಾಗೇ ಅನಿಸ್ಬೋದು, ಬಟ್ ನೀವು ಆ್ಯಕ್ಚುಲಾಗಿ ಅದು ನೋಡಿದಾಗ ನಿಮಗೆ ಅದು ಬೇರೆಯೇ ಒಂಥರ ಡಲ್ಲಾಗಿ ಕಾಣುತ್ತೆ ಆ್ಯಕ್ಚುಲಾಗಿ ನೋಡಿದಾಗ. ಅದೊಂದಿದೆ. ಸೊ ಅದು ಏನು ಮಾಡೋಕ್ಕಾಗಲ್ಲ, ಬಟ್ ಆದರೂ ಸ್ವಲ್ಪ ವಿಚಾರಿಸಿ ಇದನ್ನು ಮಾಡಬೇಕು. ಅವ್ರು ಯಾವುದಾದ್ರೂ ಹೆಸರು ಹೇಳಿದ್ರೆ ಅದನ್ನೇ ನೀವು ಫಿಕ್ಸ್ ಮಾಡಬೇಕು, ಅವ್ರಿಗೆ ಹೇಳಬೇಕು ಅದನ್ನೇ ಕೊಡಿ ಅಂತ. ನೈಟ್ ಈ ಥರ ಕಾಣುತ್ತೆ ಹೌಸ್ ಬೋಟ್. ಶಿಕಾರಾ ರೈಡು ಇಲ್ಲಿದೆ ನೋಡಿ. ಫ್ರೆಂಡ್ಸ್, ಇಲ್ಲಿಗೆ ನಮ್ಮದು ಕಾಶ್ಮೀರ್ ಟ್ರಿಪ್ ಎಂಡ್ ಆಯಿತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಭಾರತ हमको जान से प्यारा है, सबसे गुलिस्तान है. भारत हमको जान से प्यारा है, सबसे गुलिस्तान